Hello everyone, welcome to Sanmarga classes. Let us see question number 16 of chapter Some Natural Phenomena. What are fault zones? Fault zones ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ ಅದನ್ನು ಮೊದಲು ನೋಡಬೇಕು. ಫಾಲ್ಟ್ ಝೋನ್ಸ್ ಯಾವ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ? ಯಾವ ಅರ್ಥಕ್ವೇಕ್ ಅದರಲ್ಲಿ ಫಾಲ್ಟ್ ಝೋನ್ಸ್ ಅಂತ ಓದಿದೀವಿ. ಹಾಗಿದ್ರೆ ಫಾಲ್ಟ್ ಝೋನ್ಸ್ ಅಂದ್ರೆ ಏನು? Earthquakes are caused by the movement of tectonic plates. See, outer layer of the earth is not one piece. Outer layer of the earth ಏನಿದೆ one piece ಆಗಿಲ್ಲ. It is fragmented. ಸಣ್ಣ ಸಣ್ಣ ಚೂರಿನ ತರ ಇದೆ. ಇದನ್ನ ಏನಂತ ಕರಿತೀವಿ? ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಕರಿತೀವಿ. ಪ್ಲೇಟ್ಸ್ ಅಂತ. The boundaries of these plates are weak zones where earthquake are more likely occur. ಇಲ್ಲಿ ಏನಾಗುತ್ತೆ? ಈ ನೋಡಿ ಇದು ಟೆಕ್ಟಾನಿಕ್ ಪ್ಲೇಟ್ಸ್ ಇದೆ ಅಂತ ಇಟ್ಕೊಳ್ಳಿ ಎರಡು. ಇದೇನಿದೆ ವೀಕ್ ಝೋನ್ ಇದೆ. ಏನು ಇಲ್ಲಿ ಅರ್ಥಕ್ವೇಕ್ ರಿಪೀಟೆಡ್ಲಿ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಏನಂತ ಕರಿತೀವಿ? ದೀಸ್ ವೀಕ್ ಝೋನ್ಸ್ ಆರ್ ಕಾಲ್ಡ್ ಫಾಲ್ಟ್ ಝೋನ್ಸ್. ಇದನ್ನ ಫಾಲ್ಟ್ ಝೋನ್ಸ್ ಅಂತ ಕರಿತೀವಿ. ಮೇ ಬಿ ಡ್ಯೂ ಟು ಕೊಲಿಷನ್ ಆಫ್ ದೀಸ್ ಟೂ ಪ್ಲೇಟ್ಸ್ ಆರ್ ಬ್ರಷಿಂಗ್ ಆಫ್ ದೀಸ್ ಟೂ ಪ್ಲೇಟ್ಸ್ ಏನಾಗಬಹುದು? ಅರ್ತ್ ಸರ್ಫೇಸ್ ಶೇಕ್ ಆಗುತ್ತೆ. ಅದನ್ನ ಅರ್ತ್ ಕ್ವೇಕ್ ಅಂತ ಕರಿತೀವಿ. ಇಲ್ಲಿ ಫಾಲ್ಟ್ ಝೋನ್ ಅಲ್ಲಿ ಅರ್ತ್ ಕ್ವೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದ ಬೌಂಡ್ರೀಸ್ ಆಫ್ ದ ಪ್ಲೇಟ್ಸ್ ಆರ್ ವೀಕ್ ಝೋನ್ಸ್ ವೇರ್ ಅರ್ತ್ ಕ್ವೇಕ್ ಆರ್ ಮೋರ್ ಲೈಕ್ಲಿ ಆಕರ್. ಹಾಗಾಗಿ ಇದನ್ನ ಏನಂತ ಕರಿತೀವಿ? ಫಾಲ್ಟ್ ಝೋನ್ ಅಥವಾ ಸೆಸ್ಮಿಕ್ ಝೋನ್ಸ್ ಅಂತ ಕರೆದಿರ್ತೀವಿ. ಥ್ಯಾಂಕ್ ಯು.